ಬಹಳ ಚೆನ್ನಾಗಿದೆ. ಎಲ್ಲರೂ ಕೂಡ ನೋಡಿ ಸ್ವ್ಯಾಪ್ ರೌಂಡ್ ಅಂತ. ಇದರಲ್ಲಿ ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರು ಅದ್ರ ಬದಲಾಗಿ ಒಂದು ಸ್ಕಿಟ್ ಪರ್ಫಾರ್ಮೆನ್ಸ್ ಅನ್ನ ನೀಡಬೇಕಾಗತ್ತೆ. ಇದು ಕೂಡ ಮಾರ್ಕ್ಸ್ ಕೌಂಟ್ ಆಗುತ್ತೆ. ಅಸಲಿ ಗೇಮ್ ಟಾಸ್ಕ್ಗಳು ಕೂಡ ಶುರುವಾಯಿತು ಲಾಸ್ಟ್ ವೀಕಿಂದ. ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು, ಪ್ರಾಕ್ಟೀಸ್ ಅನ್ನ ಮಾಡಿ, ಇಲ್ಲಾಂದ್ರೆ ಅವರು ಔಟ್ ಆಗ್ಬಿಡ್ತಾರೆ, ಎಲಿಮಿನೇಟ್ ಆಗಿ ಹೋಗ್ಬಿಡ್ತಾರೆ ಶೋ ಇಂದ. ಸೊ ಹಾಗಾಗಿ ಡೆಡಿಕೇಶನ್ ಇಂದ ಕಲಿತು ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ಬಾಳು ಬೆಳಗುಂದಿ ಮತ್ತೆ ಮಾಲಾಶ್ರೀ ಅವರಿಗೆ ಹೊಸದು, ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೋತಾ ಇದ್ದಾರೆ. ಬಾಳು ಪರವಾಗಿಲ್ಲ ಸ್ವಲ್ಪ, ಯಾಕಂದ್ರೆ ಲಾಸ್ಟ್ ಇಯರ್ ಕೂಡ ಸರಿಗಮಪದಲ್ಲೆಲ್ಲ ಆಡಿದ್ರು. ಸೊ ಅದು ಕ್ಯಾಮ್ರಾ ಫೇಸ್ ಮಾಡೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಬಟ್ ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಅವ್ರಿಗೂ ಕೂಡ ಕಷ್ಟನೇ. ಬಟ್ ರೆಡಿ ಆಗ್ತಾ ಇದ್ದಾರೆ. ಜಡ್ಜಸ್ಗಳು ಕೂಡ ತುಂಬಾನೇ ಸಪೋರ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ. 4 ಜನ ಜಡ್ಜಸ್ಗಳು ಹೊಸದಾಗಿ ಈಗ ಸ್ವ್ಯಾಪ್ ರೌಂಡ್ ಅಂತ ಈ ವಾರ ಬರ್ತಾ ಇರೋದು. ಲಾಸ್ಟ್ ವೀಕ್ ಕೂಡ ಒಂದು ಬೇರೆ ಟಾಸ್ಕ್ ಇತ್ತು. ಸೊ ಈ ವಾರವೂ ಕೂಡ ಸಖತ್ತಾಗಿರುವಂತ ಒಂದು ಟಾಸ್ಕ್ ಅನ್ನ ಇಟ್ಟಿದ್ದಾರೆ. ಜಡ್ಜಸ್ಗಳು ಕೂಡ ಇಂಪ್ರೆಸ್ ಆಗಿದ್ದಾರೆ. ಬಾಳು ಬೆಳಗುಂದಿ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಅನ್ನ ನೋಡಿ, ನೀವು ಕೂಡ ನೋಡ್ತಾ ಇದ್ದೀರಾ. ಪ್ರತಿ ವೀಕೆಂಡ್ ಬಂತು ಅಂದ್ರೆ ಈ ಒಂದು ಜೋಡಿಯನ್ನ ನೋಡೋಕೆ, ಉತ್ತರ ಕನ್ನಡದ ಪ್ರತಿಭೆನ ನೋಡೋಕೆ ಕಾಯ್ದಿರ್ತಾರೆ.